ನಮಸ್ಕಾರ. ನಾನು ನಿವೇದನ್ ನೆಂಪೆ. ನಾವು 2024ನೇ ಇಸ್ವಿಯಿಂದ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಬರಬೇಕು ಅಂತ ಅನ್ಕೊಂಡ್ವಿ. ಹೊಸ ಕಾನ್ಸೆಪ್ಟ್ ಏನು ಅಂದ್ರೆ ಒಂದಿಷ್ಟು ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟಿಂಗ್ ಆಗಿರ್ಬೇಕು. ಅಂದ್ರೆ ಸ್ಪೆಷಲಿ ಹಳ್ಳಿಯಿಂದ ಬರೋ ಸ್ಟಾರ್ಟ್ಅಪ್ ಗಳಿಗೆ ಅಥವಾ ಹಳ್ಳಿ ಇರೋ ಯುವಕರಿಗೆ ಹೊಸದಾಗಿ ಏನೋ ಐಡಿಯಾ ಇರ್ತದೆ, ಬಟ್ ಅವ್ರಿಗೆ ಹೊಸ ಐಡಿಯಾನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಯಾವ್ದು ಐಡಿಯಾ ಇರಲ್ಲ. ಬಿಕಾಸ್ ಸೊ ಹಳ್ಳಿ ನಿಂತ್ಕೊಂಡು ಮಾಡಕ್ಕಾಗತ್ತಾ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಕ್ಕಾಗತ್ತಾ ಅನ್ನೋದೇ ಒಂದು ದೊಡ್ಡ ಕಲ್ಪನೆ. ಸೊ ಈ ಕಲ್ಪನೆಗೆ ನಾವು ಸಹಕಾರ ಮಾಡಬೇಕು ಅಂದ್ರೆ, ಸೊ ಎಸ್, ಎಲ್ಲಿದ್ರು ಬಿಸ್ನೆಸ್ ಮಾಡಕ್ಕಾಗತ್ತೆ. ಈವನ್ ದ ಸ್ಮಾಲೆಸ್ಟ್ ಸ್ಟಾರ್ಟ್ಅಪ್ ತುಂಬಾ ಎಕನಾಮಿಕಲಿ ಹೆಲ್ಪ್ ಮಾಡುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಯೋಜನೆ ಹಾಕೊಂಡ್ವಿ, ಬಿಲ್ಡ್ ಆಂಟರ್ಪ್ರಿನೋರಿಯಲ್ ಭಾರತ್ ಅಂತ ಹೇಳ್ಬಿಟ್ಟು. ಈ ಕಾನ್ಸೆಪ್ಟ್ ಏನು ಅಂದ್ರೆ, ಬೇಸಿಕಲಿ ಹಳ್ಳಿಲಿರೋರ್ಗೆ ಸ್ಮಾಲ್ ಕನ್ನಡದಲ್ಲಿ ವರ್ಕ್ಶಾಪ್ ಕಂಡಕ್ಟ್ ಮಾಡೋದು, ಅಥವಾ ಅವರಿಗೆ ಬೇಕಾದಂತ ಸಹಾಯ, ಪ್ಯಾಕೇಜಿಂಗ್ ಡಿಸೈನಿಂಗ್ ಇರ್ಬೋದು ಅಥವಾ ಪ್ರಾಡಕ್ಟ್ ಡಿಸೈನಿಂಗ್ ಇರ್ಬೋದು, ಪ್ರಾಡಕ್ಟ್ ಹೇಗೆ ಡೆವಲಪ್ ಮಾಡ್ತಾರೆ, ಇದು ಒಂದು ಪಾರ್ಟ್. ಆದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ಈಗ ಮಾರ್ಕೆಟಿಂಗ್, ಪ್ರಾಡಕ್ಟ್ ಡೆವಲಪ್ ಆದ್ಮೇಲೆ ನೆಟ್ವರ್ಕ್ ಮಾಡೋದು ತುಂಬಾ ಕಷ್ಟ ಇದೆ. ಆ ನೆಟ್ವರ್ಕ್ ಮಾಡೋರು ಅಥವಾ ಈಗ ಆಲ್ರೆಡಿ ಇರೋ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡೋದು, ಅಥವಾ ಸಮ್ ಸಾರ್ಟ್ ಆಫ್ ಇನ್ವೆಸ್ಟರ್ಸ್ ನ ಅವರಿಗೆ ಪರಿಚಯ ಮಾಡ್ಕೊಡೋದು. ಅಂದ್ರೆ ಇನ್ವೆಸ್ಟರ್ ನ ಪರಿಚಯ ಮಾಡ್ಕೊಟ್ಮೇಲೆ ಅವ್ರು ಆ ಪ್ರಾಡಕ್ಟ್ ನ ಪಿಚ್ ಮಾಡಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಪ್ರಾಬ್ಲಿ ಇನ್ವೆಸ್ಟ್ ಮಾಡಬಹುದು. ಈ ತರದ ಎಲ್ಲಾ ಕಾನ್ಸೆಪ್ಟ್ ನ ಇಟ್ಕೊಂಡು ಈಗ ನಾವು 2024 ಇಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಆಲ್ಮೋಸ್ಟ್ ವೆಬ್ಸೈಟ್ಸ್ ಎಲ್ಲ ರೆಡಿ ಆಗ್ತಿದೆ. ಸೊ nivedannempe.in ಅಂತ ವೆಬ್ಸೈಟ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಏನು ಹೇಳ್ತೀವಿ ವರ್ಕ್ಶಾಪ್ಗಳನ್ನ, ಲೈವ್ ವರ್ಕ್ಶಾಪ್ಗಳನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಡೇಟ್ ವೈಸ್, ವಿತ್ ದ ವೆರಿ ವೆರಿ ನಾಮಿನಲ್ ಫೀಸ್. ಈವನ್ ಅದನ್ನ ಫೀಸ್ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ಅಷ್ಟು ಸಣ್ಣ ಫೀಸ್ ಅಲ್ಲಿ ನಾವು ಕನ್ನಡದಲ್ಲಿ ಲೈವ್ ವರ್ಕ್ಶಾಪ್ಗಳನ್ನ ಮಾಡಿ ಅದರಿಂದ ಒಂದಿಷ್ಟು ಇನ್ಫಾರ್ಮೇಶನ್ ನ ಶೇರ್ ಮಾಡೋದು ನಮ್ಮ ಪ್ರಯತ್ನ. ಸೊ ಆದಷ್ಟು ಜಾಯಿನ್ ಆಗಕ್ಕೆ ಟ್ರೈ ಮಾಡಿ. ಜೊತೆಗೆ ನಮ್ಮ ಮತ್ತೊಂದು ಉದ್ದೇಶ ಅಂದ್ರೆ ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಸಾಕಷ್ಟು ಇನ್ಫಾರ್ಮೇಶನ್ ನ ಶೇರ್ ಮಾಡೋದು. ಅಂದ್ರೆ ಈಗಿರೋ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋ ಪ್ರಾಡಕ್ಟ್ಗಳನ್ನ ಯಾವ ಬೇಸಿಸ್ ಮೇಲೆ ಅದನ್ನ ಪುಷ್ ಮಾಡ್ತಾರೆ, ಅಂದ್ರೆ ತುಂಬಾ ಯಾವ ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ, ಅಥವಾ ಏನ್ ಹೇಳ್ತಾರೆ ಕೇಸ್ ಸ್ಟಡೀಸ್ ನ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದು. ಜೊತೆಗೆ ಯಾವುದೋ ಒಂದು ಆರ್ಡಿನರಿ ಪ್ರಾಡಕ್ಟ್ ಇದೆ ಮಾರ್ಕೆಟ್ ಅಲ್ಲಿ, ಎಲ್ಲೋ ಒಂದ್ ಕಡೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನೋ ಹಾಕಿಟ್ಟಿದ್ದಾರೆ, ಅದನ್ನ ನಾವು ಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ಅಥವಾ ಬ್ರ್ಯಾಂಡ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಹೇಗೆ ಚೇಂಜ್ ಆಗುತ್ತೆ, ಇದ್ರ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಜೊತೆಗೆ ಒಂದಿಷ್ಟು ಜನ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಇದ್ದಾರೆ. ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತೀವಿ, ಬಟ್ ಎಷ್ಟೋ ಜನ ಸ್ಮಾಲ್ ಸೆಟಪ್ ಗಳನ್ನ ಇಟ್ಕೊಂಡಿರ್ತಾರೆ, ಬಟ್ ಅವ್ರು ಎಷ್ಟು ಅರ್ನ್ ಮಾಡ್ತಾರೆ, ಅವ್ರನ್ನ ನಾವೇನೋ ಒಂದ್ ಕಡೆಯಿಂದ ನೆಗ್ಲೆಕ್ಟೆಡ್ ಕಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅವ್ರೇನೋ ಸಣ್ಣ ಬಿಸ್ನೆಸ್ ಮಾಡ್ತಾರೆ, ಅದ್ರಲ್ಲಿ ಏನ್ ನಡೀತದೆ, ಈ ತರದವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅವ್ರು ಎಷ್ಟು ಅರ್ನ್ ಮಾಡ್ತಾರೆ, ಅವ್ರ ಲೈಫ್ ಹೇಗಿದೆ, ಅದ್ರ ಬಗ್ಗೆ ನಾವು ಒಂದಿಷ್ಟು ಪಾಡ್ಕಾಸ್ಟ್ ಗಳನ್ನ ಮಾಡುವಂತದ್ದನ್ನ ಯೋಜನೆಗಳು ಹಾಕೊಂಡಿದೀವಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಆಕ್ಚುಲಿ ನಿವೇದನ್ ನೆಂಪೆ ಅಂತಾನೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನ ನೀವು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನಾವ್ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ದಿವಸ ನಾವು ಅಂದ್ರೆ ರಿಪಬ್ಲಿಕ್ ಡೇ ದಿವಸ ಅದನ್ನ ಹೇಳ್ಬೇಕು ಅಂತ ಬಹಳ ಆಸೆ ಇತ್ತು. ಬಿಕಾಸ್ ನಮಗೆ ಬೇಕಾಗಿರುವಂತದ್ದು 100 ಕೋಟಿಯ ಒಂದು ಸಂಸ್ಥೆ ಅಲ್ಲ, 1 ಕೋಟಿಯ 100 ಸಂಸ್ಥೆಗಳು. ಸೊ ಇದರಿಂದ ಎಕನಾಮಿ ಸ್ಟ್ರಾಂಗ್ ಆಗುತ್ತೆ. ಸ್ಮಾಲ್ ಎಕನಾಮಿಗಳಾದಂಗೆ ಹಳ್ಳಿಗಳ ಎಕನಾಮಿಗಳು ಸ್ಟ್ರಾಂಗ್ ಆದಂಗೆ ಸದೃಢ ಭಾರತ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲಾ ಬಿಸಿ ಶೆಡ್ಯೂಲ್ಸ್ ನಮ್ಮ ಎಲ್ಲಾ ಬೇರೆ ಬಿಸ್ನೆಸ್ ಗಳನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿ ಒಂದ್ ಸ್ವಲ್ಪ ಸೈಡ್ಗೆ ಇಟ್ಟು ಈ ತರ ಒಂದು ಉದ್ದೇಶಕ್ಕೆ ಕೈ ಹಾಕಿದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವ್ ಎಷ್ಟು ಸಹಕಾರ ಮಾಡ್ತೀರಾ ಅಷ್ಟು ಸ್ಟಾರ್ಟ್ಅಪ್ ಗಳು ಡೆವಲಪ್ ಆಗಬಹುದು. ಇನ್ಫ್ಯಾಕ್ಟ್ ಯಾರು ಐಡಿಯಾಸ್ ಇದ್ರೆ, ಯಾರು ಇದ್ದಿದ್ರೆ ನಮ್ಮ ಕೋರ್ಸ್ಗಳು, ನಮ್ಮ ವೆಬ್ಸೈಟ್ಗಳು, ಇನ್ಫ್ಯಾಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗಳು ಅಥವಾ ನಮ್ಮ ಇಮೇಲ್ ಐಡಿಗಳನ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ ನಮ್ಮ ವೆಬ್ಸೈಟ್ಸ್ ಅಲ್ಲಿ. ಸೊ ಕನೆಕ್ಟ್ ಮಾಡ್ಕೊಂಡು ದಯವಿಟ್ಟು ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.